ಮೊದಲನೇದಾಗಿ ಅಪ್ಪಾಜಿ ಬಗ್ಗೆ ಅಪ್ಪಾಜಿದು ಫೇವ್ರೆಟ್ ಮೂವಿ ನಿಮ್ಗೆ ಇಷ್ಟ ಆಗುವಂಥದ್ದು ಯಾವುದು? ಅಪ್ಪಾಜಿ ನನ್ನ ಎಲ್ಲ ಸಿನಿಮಾ ಇಷ್ಟ ಆಗುತ್ತೆ. ಒಂದು ಎರಡು ಹೇಳೋಕ್ಕೆ ಕಷ್ಟ ಆಗುತ್ತೆ. ತುಂಬ ಇಷ್ಟ ನನಗೆ ಮಯೂರ ತುಂಬ ಫೇವ್ರೆಟ್. ಮಯೂರ ಸಿನಿಮಾ ಏನಕ್ಕೆ ಅಂದರೆ ಅದು ಹಿಸ್ಟಾರಿಕಲ್ ಸಿನಿಮಾ. ನನಗೆ ರಾಜ ಹೇಗಿರ್ತಾರೆ ಅಂತ ಬುಕ್ಕಲ್ಲಿ ಮಾತ್ರ ಓದಿ ಇದಿತ್ತು. ಬಟ್ ರಾಜ ಹೀಗೆ ಇರಬೇಕು ಅನ್ನೋದು ಅವ್ರ ಸಿನಿಮಾ ನೋಡಿ ಕಲ್ತ್ಕೊಂಡೆ. ನಂಗೆ ಮಯೂರ ಹೆಂಗಿರ್ತಾನೆ ಗೊತ್ತಿಲ್ಲ. ಮಯೂರ ಅಂದರೆ ಅಪ್ಪಾಜಿ ಮುಖಾನೇ ಜ್ಞಾಪಕ ಇರೋದು. ಅಂದರೆ ಆ ಕತ್ತಿ ಹಿಡ್ಕೊಳ್ಳೋ ಸ್ಟೈಲು, ಆಮೇಲೆ ಆ ಸಂಭಾಷಣೆ, ಮಾತು, ಆ ಕತ್ತಿ ದೀವಿ, ಅವೆಲ್ಲ ಅದರಿಂದನೇ ನಮ್ಗೆ ಜ್ಞಾಪಕ. ಆ ಡ್ರೆಸ್ಸು, ಆ ಪರ್ಸ್ನಾಲಿಟಿ, ಆ ವಿಗ್ ಹಾಕಿದ್ರೆ ಹೆಂಗಿರುತ್ತೆ ಅದು ಅವರೇ ಅದಕ್ಕೆ ಸಾಟಿ. ಸೊ ಅಪ್ಪಾಜಿನ ಬಿಟ್ಟರೆ ಇನ್ಯಾರು ಆ ಸ್ಥಾನ ತುಂಬಕ್ಕಾಗಲ್ಲ ಅನ್ಸುತ್ತೆ. ಆಗಲ್ಲ ಅನ್ನೋರ್ತಲ್ಲ, ನನ್ನ ಮನಸ್ಸಿಗೆ ಅದು ಅನಿಸಿಲ್ಲ ಬೇರೆಯವ್ರಿಗೆ. ಅಪ್ಪಾಜಿ ಬರ್ಡೇಗೆ ಅಂದರೆ ಜನ್ಮದಿನಕ್ಕೆ 24 ತಾರೀಕಿಗೆ ಎಲ್ಲೆಲ್ಲಿ ಏನು? ಸಾಮಾನ್ಯ ಪ್ರತಿಷ್ಠಾನಕ್ಕೆ ಹೋಗ್ತೀವಿ, ಅಲ್ಲೊಂದು ಪೂಜೆ ಮಾಡ್ತೀವಿ. ಅಲ್ಲಿ ತುಂಬ ಅಭಿಮಾನಿಗಳು ಅಲ್ಲಿ ಇದನ್ನ ಇಟ್ಕೊಂಡಿರ್ತಾರೆ, ರಕ್ತದಾನ, ನೇತ್ರದಾನ ಇದು. ಆಮೇಲೆ ಅವತ್ತೊಂದು ಹೆಸರಿಡ್ತಾ ಇದ್ದಾರೆ ರೋಡ್ಗೆ, ಅಪ್ಪಾಜಿಯವ್ರ ರೋಡ್ ಆಲ್ರೆಡಿ ಇದೆಯಲ್ಲ ರಾಜ್ಕುಮಾರ್ ರೋಡ್ ಅಂತ, ಅಲ್ಲಿಂದ ಕಂಟಿನ್ಯೂಷನ್ ಮಾಗಡಿ ರೋಡ್ಗೆ ಡಾಕ್ಟರ್ ಶಿವರಾಜ್ ಕುಮಾರ್ ರೋಡ್ ಅಂತ ಹೆಸರಿಡ್ತಾರೆ ಅಲ್ಲಿ. ಆಮೇಲೆ ಅಭಿಮಾನಿಗಳು ಕೆಲವು ಕಡೆ ಅನ್ನದಾನ ಮಾಡ್ತಾಯಿದ್ದಾರೆ, ಅಲ್ಲಿ ಹೋಗ್ತೀವಿ. ಆಮೇಲೆ ನಾವು ಅಲ್ಲಿ ಅನ್ನದಾನ ಇದರಲ್ಲಿ ಮಾಡ್ತೀವಿ ಅಪ್ಪಾಜಿ ಪ್ರತಿಷ್ಠಾನದಲ್ಲಿ. ಪ್ಲಸ್ ಅವತ್ತೊಂದು ವಿಶೇಷ ಏನಂದರೆ 24 ತಾರೀಕು ಬೆಳಿಗ್ಗೆ ಅವ್ರನ್ನ ನಮ್ಮ ಎಸ್ಟೇಟಲ್ಲಿ ಮಣ್ಣು ಮಾಡಿದ್ವಿ. ಅಲ್ಲಿ ಮಣ್ಣು ಎತ್ಕೊಂಡು ಅಪ್ಪಾಜಿ ಜೊತೆ ತಗೊಂಡು ಹಾಕಿ ಅಲ್ಲೊಂದು ಬೇವಿನ ಮರ ನೆಡ್ತಾ ಇದ್ವಿ, ಬೇವಿನ ಗಿಡ. ಜನಗಳಿಗೆ ಅವತ್ತೊಂದು ಉದ್ದೇಶಪೂರ್ವಕವಾಗಿ ಕೇಳ್ತಾ ಇದ್ವಿ. ಅಪ್ಪಾಜಿಯವ್ರಿಗೆ ಮರ ನೆಡೋದು ತುಂಬ ಇಷ್ಟ. ಯಾವಾಗಲೂ ಪ್ರಕೃತಿಯಿಂದ ಪ್ರಾಣ ಅವ್ರಿಗೆ. ನಾವೆಲ್ಲ ಮರ ಕಿತ್ಕೊಂಡ್ಬರ್ತೀವಿ, ಮುಂದೆ ಬರೋ ಪೀಳಿಗೆಗಳಿಗೆ ಏನೂ ಇಟ್ಟಿಲ್ಲ. ಅದರಿಂದ ಅಭಿಮಾನಿಗಳಿಗೆ ಒಂದು ವಿನಂತಿ ಏನಂದರೆ, ಅಪ್ಪಾಜಿ ಹುಟ್ಟಿದಬ್ಬಕ್ಕೆ ನೀವು ವಿಶ್ ಮಾಡಬೇಕಾ, ಎಲ್ಲಾದರೂ ನಿಮ್ಮ ಕಡೆ, ನಿಮ್ಮ ಮನೆ ಕಡೆ, ಎಲ್ಲಾರು ಒಂದು ಕಡೆ ಒಂದು ಬೇವಿನ ಸಸಿ ಗಿಡ ನೆಟ್ಟುಬಿಟ್ಟು ಅದನ್ನು ಬೆಳೆಸಿ ಅಂತ. ಮುಂದಿನ ವರ್ಷದೊಳಗೆ ಒಂದೂವರೆ ಲಕ್ಷ ಗಿಡ ಆದರೂ ನಾವು ಮರ ಬೆಳೆಸಬೇಕು ಅಂತ. ಯಾಕಂದರೆ ಅಪ್ಪಾಜಿಯವ್ರು ಹೇಳೋರು, ಒಂದು ಬೇವಿನ ಮರ 27 ಮಕ್ಕಳಿಗೆ ಜನ್ಮ ಕೊಡೋ ಒಂದು ತಾಯಿಗೆ ಸಮ ಅಂತ, ಅಷ್ಟೊಂದು ಆಕ್ಸಿಜನ್ ಕೊಡುತ್ತೆ ಅದು ಅಂತ ಹೇಳೋರು. ಆ ಪುಣ್ಯ ಕೆಲಸನ ಅವತ್ತಿಂದ ಸ್ಟಾರ್ಟ್ ಮಾಡಿ ಅಂತ ಜನಗಳು ನಾವು ಆಗಲೂ ಒಂದು 200 ಗಿಡ ಹಾಕೊಂಡ್ಬರ್ತಾಯಿದ್ದೆ ಅವತ್ತು ನಾಳಿದ್ದೊಳಗೆ. 24 ಹಾಕ್ತಾರೆ. ನಮ್ಮ ತಂದೆ ಹೇಳಿದ್ರು, ಮೊದಲು ನೀವು ಮಾಡೋಕ್ಕಂತ ಆಮೇಲೆ ಇನ್ನೊಬ್ರಿಗೆ ಕೇಳು ಅಂತ. ಸೊ ಅದನ್ನು ಮಾಡ್ತಾಯಿದ್ದೀವಿ, ಅದನ್ನು ಕೇಳ್ತಾಯಿದ್ವಿ. ಯಾಕಂದರೆ ಒಂದು ನೋಡಿ, ಅವ್ರು 2 ಕಣ್ಣು ಕೊಟ್ಟಿದ್ದರಿಂದ ಇವತ್ತು ಎಲ್ಲ ಕರ್ನಾಟಕದಾದ್ಯಂತ ಎಲ್ಲರೂ ಕಣ್ಣುಗಳನ್ನ ದಾನ ಮಾಡ್ತಾರೆ. ಸೊ ಅವ್ರ ಹೆಸರಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಶಕ್ತಿನ ನಾವು ಬಳಸ್ಕೊಳ್ಳದೆ ಹೋದರೆ ಮುಂದೆ ಅಂಥ ಒಂದು ಶಕ್ತಿ ಬರೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಇವತ್ತು ಎಲ್ಲ ಮಾಧ್ಯಮದವರು ಎಲ್ಲರೂ ಜನ ಸೇರಿ ಅವ್ರನ್ನ ಬೆಳೆಸಿದ್ದಾರೆ. ಆ ಶಕ್ತಿಗೆ ಅಷ್ಟೊಂದು ವ್ಯಾಲ್ಯೂ ಇದೆ. ರಜನಿಕಾಂತ್ ಅಂತ ವ್ಯಕ್ತಿ ಹೇಳ್ಬಿಟ್ಟು ಹೋಗಿದ್ದಾರೆ, ಮುಂಬರುವ ದಿನದಲ್ಲಿ ಆ ಜಾಗ ಒಂದು ಪವಾಡ ಸ್ಥಳ ಆಗುತ್ತಂತೆ. ಆ ಒಂದು ಶಕ್ತಿನ ನಾವು ಯೂಸ್ ಮಾಡ್ಕೋಬೇಕು ಪರಿಸರ ಬೆಳೆಸೋಕ್ಕೆ. ಅಂದರೆ ಸ್ವಂತಕ್ಕೆ ಬಳಸ್ಕೋಬಾರ್ದು ಅಂತ. ಆಯಿತು, ನಮ್ಮನ್ನು ಬೆಳೆಸಿದ್ರೆ ನಮ್ಮ ಅಭಿಮಾನಿಗಳು, ಇನ್ನು ಬರೀ ನಮ್ಮ ಸಿನಿಮಾ ನೋಡೋಕ್ಕೋ ನಮ್ಮ ಕಟೌಟ್ ಇದಕ್ಕೋಸ್ಕರ ಬೆಳೆಸ್ಕೋಬಾರ್ದು. ಅವರಿಂದ ನಾವು ಜನಗಳಿಗೆ ಏನಾದರೂ ಮಾಡಬೇಕು, ಅಟ್ಲೀಸ್ಟ್ ಭೂಮಿಗೆ ಏನಾದರೂ ಮಾಡಬೇಕು. ಇದು ನಮ್ಮ ತಂದೆ ಹೇಳ್ತಿದ್ರು, ಮನುಷ್ಯ ನೋಡ್ಕೊಂಡು ಸತ್ತ ಮೇಲೆ ಕೂಡ ಹೋಗಿ ಭೂಮಿ ಹತ್ರ ಸೇರ್ಕೊಂಡ್ಬಿಡ್ತಾನೆ. ಅವಳ ಹತ್ರ ಅವ್ರು ಸೇರ್ಕೊಂಡು ನಮ್ಗೆ ಕೊಡ್ತಿರೋ ಮೈನ ಅವಳೇ ಇಟ್ಕೋತಾಳೆ. ಕೊನೆಗೆ ಆ ಭೂಮಿ ಮೇಲೆ ಇರೋ ಗಿಡಗಳನ್ನ ನಾವು ಕಿತ್ತಿ ಹಾಳು ಮಾಡ್ತೀವಿ. ಅವಳಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಹಂಗೆ ಮಾಡಿಬಿಡ್ತೀವಿ ಅಂತ. ಅದಕ್ಕೆ ಆ ಭೂಮಿಗೆ ಏನಾದರೂ ಮಾಡೋಣ. ಮುಂದೆ ಬರೋ ಜನಾಂಗಕ್ಕೆ ನಾವು ಏನಾದ್ರು ಒಂದು ಮಾಡೋದಾದರೆ ಮುಂದೆ ಭೂಮಿ ಅನ್ನೋ ಒಂದು ಪ್ಲಾನೆಟ್ ಇತ್ತು ಅಂತಲೇ ಹೊರಟೋಗ್ಬಿಡುತ್ತೆ. ವಿನಯ್ ರಾಜ್ಕುಮಾರ್ ಬಗ್ಗೆ, ಅವ್ರದ್ದು ಮೊದಲನೇ ಸಿನಿಮಾ ತುಂಬ ಸೂಪರ್ ಡೂಪರ್ ಹಿಟ್ಟು. 2ನೇ ಸಿನಿಮಾ ಅವತ್ತು ಸೆಟ್ ಇರ್ತಾ ಇದೆ, ಟೈಟಲ್ ತೊಗೊಳುತ್ತೆ ಅಂತ ಕೇಳಿದ್ವಿ. ನಿಮ್ಗೆ ಏನು ಅನ್ನಿಸ್ತಿದೆ? 23ನೇ ತಾರೀಕು ಅಪ್ಪಾಜಿ ಹುಟ್ಟಿದಬ್ಬಕ್ಕೆ, ಅಂದರೆ ಮಧ್ಯರಾತ್ರಿ 12 ಗಂಟೆಗೆ ಒಂದು ಕೇಕ್ ಕಟ್ ಮಾಡಿ ಅಭಿಮಾನಿಗಳಿಂದನೇ ಆ ಟೈಟಲ್ನ ಚಾಲನೆ ಮಾಡಬೇಕು ಅಂತ ಅವತ್ತು ಪ್ರೇಮ್ ನಿರ್ದೇಶಕ ಅಂದ್ಕೊಂಡಿದ್ದೆ. ಸೊ ಅವತ್ತೇ ಜನಗಳಿಗೆ ಗೊತ್ತಾಗುತ್ತೆ ಏನು ಟೈಟ್ಲು, ಮುಂದೆ ಹೇಗಿರುತ್ತೆ ಅಂತ. ಅವತ್ತು ತಂದೆಯಾಗಿ ನೀವು ಮಗನ ಏನು ಫ್ಯೂಚರ್ ಇರ್ಬೋದು, ನಿಮ್ಗೇನೋ ಒಂಚೂರು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಮ್ದೇನು ಎಕ್ಸ್ಪೆಕ್ಟೇಷನ್ಸ್ ವಿನಯ್ ರಾಜ್ಕುಮಾರ್ ಬಗ್ಗೆ? ಏನು ಅಂದ್ಕೊಂಡು ಯಾವಾಗಲೂ ಟ್ರೈನಿಂಗ್ ಹೋಗಿದ್ದಾನೆ ಬಾಂಬೆಗೆ ಅವನು, ಈ ಪ್ರೇಮ್ ಪಿಕ್ಚರ್ಗೋಸ್ಕರ ಏನೋ ಕಲ್ತ್ಕೊಬರ್ತಾನೆ. ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ನಮ್ಮ ಆಕಾಶ ಅಷ್ಟು ಬೆಳಿಬೇಕು ಅಂತ ಇರುತ್ತೆ. ಆದರೆ ದೇವ್ರು ಇಷ್ಟು ಅಂತ ಬರೆದಿರ್ತಾನೆ, ಅದನ್ನು ಅವರು ಬೆಳೆಸ್ಕೊಂಡು ಹೋಗಬೇಕು. ಎಷ್ಟು ಮಟ್ಟಿಗೆ ಬೆಳೀತಾರೆ ಅಂತ ಮುಂಬರೋ ದಿನವೇ ನಮಗೆ ಹೇಳುತ್ತೆ ಹೊರತು ಇಷ್ಟು ಬರುತ್ತೆ, ಇಷ್ಟು ಆಗೇ ಆಗ್ತಾರೆ ಅಂತ ಖಂಡಿತವಾಗಿ ಏನು ಹೇಳೋಕ್ಕಾಗಲ್ಲ. ಈಗ ಚಾನ್ಸ್ ಸಿಕ್ಕರೆ, ಈಗ ರಾಘಣ್ಣನ ನಾವು ಹಳೆ ಫಿಲಮಲ್ಲಿ ನೋಡಿದ್ದೀವಿ, ಇವಾಗ ನೋಡ್ತಿಲ್ಲ. ಅಭಿಮಾನಿಗಳಿಗೆ ಒಂಚೂರು ದುಃಖ ಇರುತ್ತೆ, ನೋಡಬೇಕು ಅನ್ನೋ ಆಸೆನೂ ಇರುತ್ತೆ. ಚಾನ್ಸ್ ಸಿಕ್ಕರೆ ರಾಘಣ್ಣನ ನಾವು ಸ್ಕ್ರೀನಲ್ಲಿ ನೋಡ್ಬೋದಾ? ನನಗೂ ಗೊತ್ತಿಲ್ಲ, ಆಸೆ ಇದೆ ನನಗೆ. ಇವಾಗೇನೋ ಹೆಲ್ತ್ ನನಗೆ ಇಷ್ಟು ಮಟ್ಟಿಗೆ ಅದು ಗೊತ್ತಿಲ್ಲ.
ಬಟ್ ಅಂಥ ಆಸೆನೇ ಇಟ್ಕೊಳ್ಳಲ್ಲಮ್ಮ. ಏನೋ ನನ್ನ ಮಗ ಚೆನ್ನಾಗಿ ಹೋದ್ರೆ ನನಗೆ ಸಾಕು. ಇದು ನಮ್ಮ ಅಣ್ಣ ನನ್ನ ತಮ್ಮ ಇಬ್ಬರು ಚೆನ್ನಾಗಿದ್ದಾರೆ, ಅದು ತುಂಬ ಸಂತೋಷ ಐತೆ. ಅಟ್ಲೀಸ್ಟ್ ನನಗೆ ನಾನು ಇರೋ ಇದಕ್ಕೆ ಈ ಮರ ಬೆಳೆಸೋದು ಇಂಥದ್ದು ಏನಾದರೂ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ದೇಶಕ್ಕೆ ಏನಾದರೂ ಮಾಡೋಕ್ಕೆ ಪ್ರಯತ್ನ ಆಗುತ್ತೆ, ಟ್ರೈ ಮಾಡ್ತೀನಿ. ಅಪ್ಪಾಜಿ ಅವ್ರ ಹೆಸರಿದೆ, ಅಷ್ಟೊಂದು ಹೆಸರು. ಅವ್ರ ಹೆಸರು ನಾವೇನು ಉಳಿಸೋದು ಬೇಡ, ಅವ್ರ ಹೆಸರು ಅವರೇ ಮಾಡಿದ್ದಾರೆ. ಅವ್ರಿಗೆ ಜನಗಳಿಗೆ ಅಟ್ಲೀಸ್ಟ್ ಅಭಿಮಾನಿಗಳಿಗೆ ಕೀರ್ತಿ ಕೊಡುವಂಥದ್ದು ಏನಾದರೂ ಒಂದು ಮಾಡಬೇಕು ಅಂತ ನನ್ನ ಆಸೆ. ಇಂಥದ್ದು ಮುಖಾಂತರ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ನನ್ನ ಜೊತೆಗೆ ಸೇರಿಸ್ಕೊಡಿ ಅಂತ. ಮುಂಬರೋ ದಿನಗಳಲ್ಲಿ ಇಂಥ ರಾಗನನ್ನು ನೀವು ನೋಡ್ಬೋದು. ಈಗ ಅಪ್ಪಾಜಿ ಮೂವಿ ಅಷ್ಟೊಂದು ಮೂವಿ ಇದೆ, 208 ಮೂವಿ ಇದೆ. ಆ ಸಿನಿಮಾಗಳಲ್ಲಿ ಒಂದು ನಿಮಗೆ ಇಷ್ಟವಾದಂಥ ರಿಲೀಸ್ ಮಾಡೋ ಅವಕಾಶ ಸಿಕ್ಕರೆ ಯಾವ ಮೂವಿ ರಿಲೀಸ್ ಮಾಡ್ತೀರಾ? ನನಗೆ ಸಂತ ತುಕಾರಾಮ್ ರಿಲೀಸ್ ಮಾಡ್ಬೇಕಂತ ತುಂಬ ಇಷ್ಟ. ಒಂಥರ ಮಂತ್ರಾಲಯ ಮಹಾತ್ಮರಾಯ ಅದರಷ್ಟೇ ಒಂದು ಶಕ್ತಿ ಇರುವಂಥ ಸಿನಿಮಾ, ಅದು ತುಂಬ ಇಷ್ಟ. ಅದು ಆ್ಯಕ್ಚುಲಿ ಆ ವೇಷ ಹಾಕ್ಕೊಂಡು ಅಪ್ಪಾಜಿ ಕೋಲ್ಹಾಪುರ್ಗೆ ಹೋದಾಗ ಇಡೀ ಜನ ಹೊರಗಡೆ ಬಂದ್ಬಿಟ್ಟಿರಂತೆ ಮರಾಠಿಯವರು. ಸಂತ ತುಕಾರಾಮ್ ಆಗಯ ಅಂತ ಬಂದ್ಬಿಟ್ಟಿದ್ರಂತೆ. ಇಡೀ ರೋಡ್ ತುಂಬ ಕಾಲು ನಮಸ್ಕಾರ ಮಾಡಿಬಿಟ್ರಂತೆ. ಅಂದರೆ ಅಷ್ಟೊಂದು ಪರಿಣಾಮ ಬೀರುತ್ತಂತೆ. ಇಂಥ ಸಿನಿಮಾ ನೋಡಿಸ್ಬೇಕು ಅಂತ ಆಸೆ ನನಗೆ. ಈಗ ರಾಜ್ಕುಮಾರ್ ಬ್ರದರ್ಸ್ ಅಂತಾನೆ ಹೆಸರಾಂತಗಳಾಗಿರೋ ನೀವಾಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ಒಂಥರ ರೋಲ್ ಮಾಡೆಲ್ ಥರ ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಅದ್ರ ಜೊತೆಗೆ ಈಗ ಅಭಿಮಾನಿಗಳ ಸಂಘ, ಎಲ್ಲ ಕಡೆ ಅಭಿಮಾನಿಗಳ ಸಂಘ ನಾನು ಇವ್ರದ್ದು ನಾನು ಅವ್ರದ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಈ ಗಲಾಟೆಗಳ ಬಗ್ಗೆ ಏನಾದರೂ ರೆಸ್ಪಾನ್ಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಅಭಿಮಾನಿಗಳು ಕನ್ನಡದವರೇ, ನಾವೆಲ್ಲರೂ ಸೇರಿ ಕನ್ನಡಕ್ಕೋಸ್ಕರ ದುಡಿಯೋಣ. ಇಂಡಿವಿಜುವಲ್ ಆ್ಯಕ್ಟ್ರಿಗೋಸ್ಕರಗಿನ್ನ ನಾವೆಲ್ಲರೂ ಕನ್ನಡ ತಾಯಿ ಮಕ್ಕಳು. ಎಲ್ಲ ಅಭಿಮಾನಿಗಳು ಒಂದಾಗಿ, ಚಿತ್ರರಂಗದ ಅಭಿಮಾನಿಗಳು ಕನ್ನಡದ ಅಭಿಮಾನಿಯಾಗಿ ಕನ್ನಡಕ್ಕೋಸ್ಕರ ಹೋರಾಡಬೇಕು ಅಂದರೆ ಅದ್ರ ಜೊತೆಗೆ ಒಂದಾಗಿ ಇಟ್ಕೊಳ್ಳೋಕ್ಕೆ, ಬೆಳವಣಿಗೆಗೆ ನಾವೆಲ್ಲರೂ ಸೇರಬೇಕು ಅನ್ನೋದು ನನ್ನ ಒಂದು ಪ್ರೀತಿ ಅನಿಸಿಕೆ. ಈಗ ಪುನೀತ್ ಮತ್ತು ಶಿವಣ್ಣ ಅವ್ರ ಒಟ್ಟಿಗೆ ಒಂದು ಸಿನಿಮಾದಿ ಮಾಡ್ತಿದ್ದಾರೆ, ನಿಮಗೂ ಮಾಡೋಕ್ಕೆ ಆಸೆ ಇದೆ ಅವ್ರ ಜೊತೆ? ನನಗೆ ಈಗ ಪರಿಸ್ಥಿತಿಗೆ ಎಷ್ಟರ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲಮ್ಮ, ಬಟ್ ಆಸೆ ಅಂತೂ ಇದೆಮ್ಮ, ಇದೆ. ಬಂದಾಗ ಮಾಡ್ತೀನಿ ಖಂಡಿತ. ಒಂದು ಹಿತ ವಚನ ಥರ ಒಂದು ಕಿವಿ ಮಾತು ಇಡೀ ಸಮಸ್ತ ಕನ್ನಡಿಗರಿಗೆ ರಾಜಣ್ಣ ಅವ್ರ ಮಗ ಹೇಳಿರುವಂಥದ್ದು ಅವರ ಜನ್ಮದಿನಕ್ಕೆ. ಅಪ್ಪಾಜಿಯವರು ಹೇಳ್ತಾರೆ, ನಾವು ಇರೋವರೆಗೂ ಹೆತ್ತ ತಾಯಿಗೂ ಏನೂ ಮಾಡಲ್ಲ, ಅಟ್ಲೀಸ್ಟ್ ನಾವು ಸೇರೋ ಅಂಥ ಭೂಮಿ ತಾಯಿಗಾದರೂ ಏನಾದ್ರು ಮಾಡಿ ಅಂತ. ಬನ್ನಿ, ಕಣ್ಗಳನ್ನ ದಾನ ಮಾಡಿದ್ದಾರೆ. ಹಾಗೆ ಒಂದೊಂದು ಗಿಡನೋ ಮರನ ನಡ್ತಾ ಹೋಗೋಣ. ಮುಂಬರುವ ದಿನಗಳಲ್ಲಿ ಕರ್ನಾಟಕ ಎಲ್ಲರೂ ಬೆಂಗಳೂರಿನ ಒಂದು ರೋಲ್ ಮಾಡೆಲ್ ಸಿಟಿ ಮಾಡಬೇಕು ಅಂತಿದ್ದಾರೆ. ಯಾಕೆ ಬರೀ ಬೆಂಗಳೂರು ಮಾತ್ರ ಇರ್ತೀರಾ? ಕರ್ನಾಟಕ ರಾಜ್ಯನೇ ನಾವು ಕನ್ನಡದಲ್ವ, ಇಡೀ ಕರ್ನಾಟಕನ ಒಂದು ಗಾರ್ಡನ್ ಸ್ಟೇಟ್ ಮಾಡೋಕ್ಕೆ ನಾವೆಲ್ಲ ಹಸಿರಾಗಿರ್ಬೇಕು. ನಾವು ಇಡೀ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಡೋಣ. ಏನೇ ಕರ್ನಾಟಕ ಅಂತ ಒಂದು ರಾಜ್ಯ ಇದೆ, ಹಸಿರಾಗಿದೆ. ಒಂದು 3-4-5 ಲಕ್ಷ ಜನ 5 ಲಕ್ಷ ಮರನ ನೆಟ್ಟಿದ್ದಾರೆ ಅವರು, ರಾಜ್ಕುಮಾರ್ ಅವ್ರ ಹೆಸರಲ್ಲಿ. ನಾವೆಲ್ಲರೂ ಸೇರಿ ಮಾಡೋಣ. ಖಂಡಿತ ನನಗೆ ಇದರಿಂದ ದುರುದ್ದೇಶ ಇಲ್ಲ, ಸೆಲ್ಫಿಶ್ ಅಲ್ಲ. ಇದರಿಂದ ಯಾವ ಪದವಿನೋ ಬೇಡ. ಅಪ್ಪಾಜಿ ಹೆಸರಲ್ಲಿ ರೋಡ್ ಇಡಿ, ಅಪ್ಪಾಜಿ ಹೆಸರಲ್ಲಿ ಏರ್ಪೋರ್ಟ್ ಹೆಸರಿಡಿ ಅಂತ ನನಗೆ ಅದೆಲ್ಲ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಅಪ್ಪಾಜಿ ಹೆಸರಲ್ಲಿ ಇಂಥ ಕೆಲಸ ಮಾಡೋಣ. ಅಂದರೆ ಇನ್ನೊಂದು 500 ವರ್ಷ ಆದರೂ ಅಪ್ಪಾಜಿ ಹೆಸರು ಏನೇ ಇಂಥ ಮರ ಬೆಳೆಸ್ಬಿಟ್ಟು ಹೋಗಿದ್ರು. ಇದು ಶಿರ್ಡಿ ಸಾಯಿಬಾಬಾ ಮಾಡ್ತಿದ್ರು ಮರ ಬೆಳೆಸೋದು, ಇದು ಅಪ್ಪಾಜಿಯವ್ರಿಗೆ ಏನಾರು ಮಾಡೋಣ. ಅಪ್ಪಾಜಿನ ಮತ್ತೆ ಹುಟ್ಟುಬಾ ಈ ದೇಶಕ್ಕೆ ಯಾಕೆ ಹುಟ್ಟು ಬರ್ತಾರೆ? ನಾವೇನು ಮಾಡಿದ್ದೀವಿ? ಅವ್ರು ನಮ್ಗೆ ಎಂತೆಂಥ ಸಿನಿಮಾಗಳು ಕೊಟ್ಟೋಗಿದ್ದಾರೆ. ಅವ್ರಿಗೆ ನಾವೇನಾರು ಮಾಡೋಣ. ಈ ದೇಶನ ನಮ್ಮ ತಾಯ್ನಾಡಿದು, ಈ ಭೂಮಿಗೆ ಏನಾದರೂ ಮಾಡೋಣ. ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದೊಂದು ಮರ, 6 ಕೋಟಿ ಜನ ಇದ್ದೀವಿ ಇವತ್ತು ನಾವು ಅಪ್ಪಾಜಿಯವ್ರ ಅಭಿಮಾನಿಯಾಗಿ. ಒಬ್ಬೊಬ್ಬರು 1 ಮರ ಅಂತ 50% ಲೆಕ್ಕ ಹಾಕೊಳ್ಳಿ, 3 ಕೋಟಿ, ಅದರ ಅರ್ಧ 1.5 ಕೋಟಿ ಮರ ನಾವು ಹಾಕ್ಬೇಕು ಕರ್ನಾಟಕಾದ್ಯಂತ. ಆಮೇಲೆ ನೋಡೋಣ ಯಾಕೆ ಮಳೆ ಬರೋಲ್ಲ, ಯಾಕೆ ಬೆಳೆ ಬರೋಲ್ಲ. ಮಾಡೋಣ. ನನ್ನ ಜೊತೆ ನೀವು ಸೇರಿಕೊಂಡು, ನಿಮ್ಮ ಜೊತೆ ಎಲ್ಲಿ ಬೇಕಾದ್ರೆ ಕರೀರಿ, ನಾನು ಬರ್ತೀನಿ. ನಾನು ಶುರು ಮಾಡಿದ್ದೀನಿ. ಈಗಾಗಲೇ 2 ದಿನದಲ್ಲಿ ನಾವು ಒಂದು 30 ಮರನ ಗಿಡ ನೆಟ್ಟಿದ್ದೀವಿ. ತೆಂಗಿನ ಸಸಿ, ಇದು ಬೇವಿನ ಸಸಿನ. ಬೇವು ತುಂಬ ಒಳ್ಳೆಯದು. ಆ ರಾವಣ ಮಾಡ್ತಿದ್ರು ಆವಾಗ, ಅಶೋಕವನ ಅಂತ ಮಾಡಿ, ಆಮೇಲೆ ಸಾಯಿಬಾಬಾ ಶುರು ಮಾಡಿದರು. ಇವತ್ತು ಅಪ್ಪಾಜಿ ಹೆಸರು ಅವೆಲ್ಲ ಮಾಡೋಣ. ನೀವೆಲ್ಲರೂ ಸೇರಿಕೊಳ್ಳಿ. ಈಗ ನಾವು ಅಂದ್ಕೊಳ್ಳೋ ಅಪ್ಪಾಜಿಯವ್ರ ಸ್ಟ್ಯಾಚ್ಯೂಸ್ ಎಷ್ಟಿದೆ, ಎಲ್ಲ ಕಡೆ 500 ಮರ ಹಾಕ್ಬೇಕಂತ ಅಭಿಮಾನಿ ಹತ್ರ ಬೇಡ್ಕೊಂಡಿದ್ದೀನಿ. ಮೊನ್ನೆ ಒಂದು ಕುಂಬಳಗೂಡು ಹತ್ರ ಹೋಗಿ, ಬಾಬು ಸಾಹೇಬ್ ಪಾಳ್ಯದಲ್ಲಿ ಹೋಗಿ ಒಬ್ಬ ಅಭಿಮಾನಿ ಅವ್ರ ಮನೆಯಲ್ಲೇ ಒಂದು ಅಪ್ಪಾಜಿ ಅವ್ರ ಮನೇನ ಅರ್ಧ ಒಡೆದಾಕಿ ಅಪ್ಪಾಜಿ ಇದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಅಂಥ ಪ್ರೀತಿ ಇದೆ. ಅಲ್ಲಿ ಹೋಗಿ ಒಂದು 2 ಗಿಡ ಒಬ್ಬ ಸ್ವಾಮಿಗಳನ್ನ ಇಟ್ಬಿಟ್ಟು 2 ಗಿಡ ನೆಟ್ಬಿಟ್ಟು ಬಂದಿದ್ದೀವಿ. ಎಷ್ಟು ಖುಷಿ ಆಗುತ್ತಮ್ಮ.
ಮತ್ತು ಒಂದೊಂದು ಸ್ಟ್ಯಾಚು ಕಡೆ ಶುರು ಮಾಡಿದ್ದಾವೆ. ಎಷ್ಟೊಂದು ಸ್ಟ್ಯಾಚು ಇದೆ, ಸುಮಾರು 80-100 ಸ್ಟ್ಯಾಚು ಇದೆ ಅಪ್ಪಾಜಿ. ಒಂದೊಂದು ಸ್ಟ್ಯಾಚು ತರಬೇಕಾದ್ರೆ ನಾನೇ ಹೋಗ್ತೀನಿ. ಹೋಗಿ ನನ್ನ ತಮ್ಮನೋ ನನ್ನ ಹೆಂಡತಿ ಹೇಳಿದ್ದಾಳೆ, ನಾನು ಬರ್ತೀನಿ ರೀ, ಒಂದು 2 ತಿಂಗಳು ಮರಕ್ಕೆ ನಾವು ನೀರು ಹಾಕಬೇಕು ಮಳೆ ಇಲ್ಲ ಅಂದರೆ, ಅದಕ್ಕೆ ಬೇಕಾದ್ರೆ ನಾವು ಮನೆಯಿಂದ ಒಂದು ವ್ಯಾನ್ ಮಾಡಿ ಒಂದು ನೀರಿನ ಗಾಡಿ ಮಾಡಿ ಕಳಿಸಿ ಹಾಕ್ಸೋಣ ಅಂತ ಅವಳು ಒಪ್ಕೊಂಡಿದ್ದಾಳೆ. ನನ್ನ ಹೆಂಡತಿನೇ ಸ್ಫೂರ್ತಿ ನನಗಿದೆ. ಇಂಥ ಒಂದು ಕೆಲಸ ಮಾಡೋಣ ಅಂತ ಅಭಿಮಾನಿಗಳು ಇಷ್ಟೊಂದು ಮಾಡಿದ್ದಾರೆ ನಮಗೆ. ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ದುಡ್ಡು ತಗೊಂಡು ಬಂದು ನೋಡಿ ನಮ್ಮನ್ನು ಶ್ರೀಮಂತರು ಮಾಡಿದ್ದಾರೆ. ನಾವು ಅವ್ರ ಮುಂಬರೋ ಕಾಲ ಮಕ್ಳಿಗೆ ಏನಾದ್ರು ಮಾಡಬೇಕು ಅಂತ ಇದೊಂದು ಆಸೆ ಇಟ್ಕೊಂಡಿದ್ದೆ. ನೀವೆಲ್ಲರೂ ನನ್ನ ಜೊತೆ ಸೇರಿ ಒಂದೊಂದು ಮಾರಣ ಹೇಳೋಣ. ಎಲ್ಲರೂ ಕೇಳ್ತಾರೆ ಏನು ಮಾಡಿದ್ದಾರೆ ಅಭಿಮಾನಿಗಳು ಅಣ್ಣವರು ಅಂತ. ಇಂಥದ್ದು ಏನಾದ್ರು ಮಾಡೋಣ ಬನ್ನಿ. ಇದನ್ನು ನಮಗೇನು ಪರ್ಸ್ನಲಾಗಿ ಏನೂ ಕೊಡಬೇಡಿ, ನೀವು ಜನಗಳಿಗೆ ಒಳ್ಳೇದು ಮಾಡೋಣ ಬನ್ನಿ. ಕೊನೆಯದಾಗಿ ಮೇಕೆದಾಟು ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಅವ್ರು ಹೋಗಿ ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಒಪಿನಿಯನ್ ಅವ್ರು ಹೇಳ್ಕೊಂಡ್ರು, ನೀವೇನು ಹೇಳ್ತೀರಾ? ನಾವು ಅಷ್ಟೇ ಹೇಳ್ತೀವಿ, ಜನಗಳಿಗೆ ಹೇಳ್ತೀವಿ. ಅಪ್ಪಾಜಿ ಹೇಳ್ಬಿಟ್ಟು ಹೋಗಿದ್ದಾರೆ, ನಮ್ಮ ನೆಲ ನಮ್ಮ ಭಾಷೆಗೆ ಯಾವಾಗ ಏನೇ ತೊಂದರೆ ಬಂದರೂ ಮುಂದೆ ನಿಂತ್ಕೊಳ್ಳಿಕ್ಕಂತ. ಯಾಕಂದರೆ ನಾವಿವತ್ತು ಬದುಕಿರೋದು ಅದರಿಂದ, ಅವ್ರ ಮಣ್ಣಿಂದ. ಕುಡಿಯೋ ನೀರು ಬಂದ್ಬಿಟ್ಟು ನಮ್ಮ ಸೊತ್ತದು. ನನಗೆ ಅದ್ರದ್ದು ಡೀಟೇಲ್ಸ್ ಗೊತ್ತಿಲ್ಲ, ಏನು ಕೋರ್ಟು ಅದ್ರ ಡೀಟೇಲ್ಸ್ ಗೊತ್ತಿಲ್ಲ. ಆದರೆ ನಮ್ಮ ನೀರು ನಮಗೆ ಕೊಡಿ ಅಂತ ಕೇಳೋಕ್ಕೆ ನಮಗೆ ಹಕ್ಕಿದೆ. ಅದಕ್ಕೆ ನಾವು ನಿಂತ್ಕೊತೀವಿ. ಈ ಪ್ರಾಣ ಇರೋದು ನಿಮಗೋಸ್ಕರ, ನೀವು ಉಪಯೋಗಿಸ್ಕೊಳ್ಳಿ. ನಾವು ಜೊತೆಗಿಲ್ಲ ಅಂತ ಅಂದ್ಕೋಬೇಡಿ. ಆಮೇಲೆ ಕೆಲವು ಕಡೆ ಇಂಡಸ್ಟ್ರಿಯವ್ರು ಬಂದಿಲ್ಲ ಅಂತ ಎಲ್ಲ ಅವ್ರವ್ರ ಕೆಲಸ ಇರುತ್ತೆ. ಆದರೆ ಯಾರೂ ಅವತ್ತು ಶೂಟಿಂಗ್ ಮಾಡಿಲ್ಲ. ಎಲ್ಲರೂ ಅವ್ರವ್ರ ಪ್ರೀತಿನ ತೋರಿಸಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಂದು ಆರ್ಟಿಸ್ಟು ನಮ್ಮ ಜೊತೆ ಸಿನಿಮಾ ಇಂಡಸ್ಟ್ರಿ. ಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿನ ಮುಚ್ಚಿಬಿಡಿ ಅಂತೇಳಿ ಕಾರಣ ನೀರಿಗೋಸ್ಕರ ಎಲ್ಲರೂ ಮುಚ್ಚಕ್ಕೆ ರೆಡಿ ಇದ್ದೀವಿ. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಕನ್ನಡ ಭಾಷೆ ನಮ್ಮದು, ಅದು ಕನ್ನಡ. ಬರೀ ನಿಮಗೆ ಮಾತ್ರ ನೀರು, ನಮಗೂ ನೀರು, ಅದು ನಾವು ಕುಡಿತೀವಿ. ಎಲ್ಲರೂ ಒಟ್ಟಿಗೆ ಸೇರೋಣ. ಬಟ್ ನನ್ನ ವಿಷಯ ಏನಂದರೆ ಇಡೀ ಸ್ಟೇಟ್ಗೆ ಸೇರಬೇಕು ಅಂತ. ನಾವು ಯಾವಾಗ ಏನು ಮಾಡ್ತೀವಿ, ನಮಗಂದ್ರೆ ನಮ್ಮ ಜನಕ್ಕೆ ಮಾತ್ರ ನಾವು ಸೇರ್ಕೊತೀವಿ. ಹುಬ್ಳಿಲಿ ಆದಾಗ ಬಿಟ್ಬಿಡ್ತೀವಿ. ಅದಕ್ಕೆ ಅವ್ರುಗಳು ಬರೋಲ್ಲ. ಯಾವುದೇ ಒಂದು ಬಾರ್ಡ್ರ್ ಗಲಾಟೆ ಬರಲಿ, ಹುಬ್ಳಿಲಿ ಗಲಾಟೆ ಆಗಲಿ, ಎಲ್ಲರೂ ಹೋಗಿ ಸೇರಬೇಕು. ಆವಾಗಲೇ ನಮಗೆ ಒಂದು ಹೊಂದಾಣಿಕೆ ಸಿಗಬೇಕು, ಒಂದು ಜನಸಂಖ್ಯೆ ಬೇಕು. ಇಡೀ ಕರ್ನಾಟಕ ಸೇರಬೇಕು. ಯಾವುದೇ ಒಂದು ವಿಷಯ ಆಗಲಿ, ಕಾವೇರಿ ಆಗಲಿ, ಬಾರ್ಡ್ರ್ ಇಶ್ಯೂ ಆಗಲಿ, ಇದಾಗಲಿ, ನಮ್ಮ ನೆಲ ಜಲ ಬಂದಾಗ ಎಲ್ಲರೂ ಒಂದು ಸೇರೋಣ. ನಮ್ಮ ಜೀವ ಇರೋರು ನಾವು ನಿಮಗೋಸ್ಕರ ಇದ್ದೀವಿ. ನಾವು ಬರೋದನ್ನು ಬಿಟ್ಟು ನಿಮ್ಗಳ ಜೊತೆ ನಾವಿದ್ದೀವಿ. ನಮ್ಮನ್ನು ಬೆಳೆಸಿದ್ದೀರ, ಇದು ನಿಮ್ಮ ಜೀವ, ನಿಮ್ಮ ಸೊತ್ತಿದು, ಯೂಸ್ ಮಾಡಿ. ನಾವೆಲ್ಲ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇದೆ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಒನ್ ಇಂಡಿಯಾ.